ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನು ಹಾರ ಹಾಕ್ತಿದ್ಯಾ ನವಿ? ನಾನು ಹಾರ ಹಾಕೋಣ ಅಂತಾನೆ ಬಂದೆ. ಓ ಹೌದಾ ಅಕ್ಕ? ಪರವಾಗಿಲ್ಲ ಬಿಡಬಿ. ಅಲ್ಲ ನೀನ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ಸುಮಾ, ಅಯ್ಯೋ ನಾನೇನು ತಪ್ಪ ಕೇಳ್ತಿಲ್ಲ. ನಿಂಗೆ ಸ್ನೇಹ ಅಕ್ಕ ಅಂದ್ರೆ ಅಷ್ಟೊಂದು ಪ್ರೀತಿನ? ನಾನು ಅವ್ವನೋ ಅಥವಾ ಸಹನ ಅಕ್ಕನೋ ಮಾಡ್ತೀವಿ. ನೀನ್ ಯಾಕೆ ಇಷ್ಟು ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಏನು ಕೇಳ್ತಿದ್ಯಾ ಅಂತ ನನಗೆ ಅರ್ಥ ಆಗುತ್ತೆ ಸುಮಾ. ಇದೆಲ್ಲ ಸ್ವಲ್ಪ ಅಧಿಕ ಪ್ರಸಂಗತನ ಅಂತ ಅನ್ನಿಸ್ಬೋದು. ಹಂಗೆಲ್ಲ ಏನೂ ಇಲ್ಲವೇ. ನೀನು ಅವಳ ಮಾತನ್ನ ಮನ್ಸಿಗೆ ಹಚ್ಕೋಬೇಡ. ಇಲ್ಲ ಅಕ್ಕ, ಸುಮಾ ಕೇಳ್ತಾ ಇರೋದು ಸರಿಯಾಗೇ ಇದೆ. ನನಗೆ ಚಿಕ್ಕ ವಯಸ್ಸಿಂದನೂ ಅಮ್ಮನ ಪ್ರೀತಿ, ಅಕ್ಕ ತಂಗಿರ ಒಡನಾಟ ಯಾವುದೂ ಸಿಕ್ಕಿರಲಿಲ್ಲ. ಒಂದು ಪುಟ್ಟ ನಾಯಿ ಮರಿಗೆ ತಲೆ ಸವರಿ ಒಂದು ಹೊತ್ತು ಊಟ ಹಾಕಿದ್ರೆ ಅದು ಹೇಗೆ ಎಲ್ಲರನ್ನೂ ಹಚ್ಕೊಂಡ್ಬಿಡುತ್ತೋ ಹಾಗೆ ನಾನು. ಕೆಲವರಿಗಿದೆಲ್ಲ ಸ್ವಲ್ಪ ಇರಿಟೇಟಿಂಗ್ ಅಂತ ಅನ್ನಿಸ್ಬೋದು. ಕಾಲೇಜ್ ಟೈಮಲ್ಲೂ ನನ್ನ ಎಲ್ಲ ಆಡ್ಕೊಂಡಿದ್ದು ಇದೆ. ಇವಳೊಬ್ಳು ಹಿಂದೆ ಬಿದ್ದರೆ ಬಿಡೋದೇ ಇಲ್ಲ, ಎಲ್ಲಿ ಹೋದ್ರೂ ಹಿಂದೆ ಬರ್ತಾಳೆ ಅಂತೆಲ್ಲ ಬೈಕೊಂಡಿದ್ದಾರೆ. ಅದನ್ನು ಕೇಳಿಸ್ಕೊಂಡಾಗೆಲ್ಲ ತುಂಬ ಬೇಜಾರಾಗೋದು. ನಮಗೆ ಅಂತ ಯಾರೂ ಸಿಗಲ್ವಾ? ನಮ್ಮವರು, ನಮ್ಮ ಕುಟುಂಬದ ಥರ ನನ್ನ ಸುಖ ದುಃಖ ಎಲ್ಲ ಹಂಚ್ಕೊಳ್ಳೋಕ್ಕೆ ನನಗೆ ಯಾರೂ ಸಿಗೋದೇ ಇಲ್ವಾ ಅಂತ ನಾನು ತುಂಬ ಸತಿ ಹತ್ಬಿಟ್ಟಿದ್ದೀನಿ. ಅಂಥ ನನಗೆ ಇಂಥ ಕುಟುಂಬ ಸಿಕ್ಕಿರೋದು ನನ್ನ ಪುಣ್ಯನೇ ಅಲ್ವಾ? ನಾನು ಯಾರು ಏನು ಅಂತ ಗೊತ್ತಿಲ್ಲದಲೇ ಇದ್ದಾಗಲೂ ನೀವೆಲ್ಲ ನನಗೆ ಸಹಾಯ ಮಾಡಿದ್ದೀರಾ. ಸ್ನೇಹ ಅಕ್ಕ ಅಂತೂ ನನ್ನ ಸ್ವಂತ ತಂಗಿ ಥರ ನೋಡ್ಕೊಂಡಿದ್ದಾರೆ. ನಾನು ಈ ಮನೆಯವ್ರಿಗೆ ಸಾಯೋವರೆಗೂ ಋಣಿಯಾಗಿರ್ತೀನಿ. ಆದರೆ ನನ್ನಿಂದ ನಿಮಗಿಲ್ಲಿ ತೊಂದರೆ ಆಗತ್ತೆ ಅನ್ನೋದಾದ್ರೆ ಅಕ್ಕ ನಾನು ಸುಮ್ಮನೆ ಕೇಳಿದ್ದು, ಸಾರಿ. ನಾವು ಯಾರನ್ನೂ ಸುಲಭವಾಗಿ ಹಚ್ಕೊಳ್ಳೋಕ್ಕಿಲ್ಲ ಕಣವಿ. ಆದರೆ ಒಂದ್ಕಿತ ನಮ್ಮವ್ರಂತ ತೀರ್ಮಾನ ತಗೊಂಬಿಟ್ರೆ ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕ್ಕಿಲ್ಲ. ಸ್ನೇಹಕ್ಕ ಇದ್ದಾಗಲೂ ಹೀಗೆ ನಾವು ಮೂವರು ಆಗಾಗ ಎಮೋಷ್ನಲ್ ಆಗ್ತಿದ್ವಿ. ಸಿಲ್ಲಿ ಗರ್ಲ್ಸ್. ನಾನು ಸ್ನೇಹನೇ, ನಾನು ಸಿಲ್ಲಿನೇ. ಸುಮಾ, ನಾ ಹೋಗಿ ತಿಂಡಿ ತಂದು ಕೊಡ್ತೀನಿ ನಿಂಗೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.